ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನುವಂಥ ಮಾತಿದೆಯಲ್ಲ, ಅದು ನಮ್ಮ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಕ್ಷರಶಃ ಅನ್ವಯ ಆಗುತ್ತೆ. ಅವರು ಅಧಿಕಾರವನ್ನು ಹಿಡಿದಂತಹ ಮರುಕ್ಷಣನೇ ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷಗಳ ನಡುವಿನ ಸಾಂಪ್ರದಾಯಿಕ ಗೋಡೆಯನ್ನು ಕೆಡವಿ ಹಾಕಿರುವಂತಹ ಡಿ.ಕೆ.ಶಿ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಭಾಷ್ಯವನ್ನೇ ಬರಿತಾ ಇದ್ದಾರೆ. ವಿದುರ ನೀತಿ ಹಾಗೆ ಚಾಣಕ್ಯ ತಂತ್ರದ ಮಿಶ್ರಣದಂತೆ ಕಾಣ್ತಾ ಇರುವಂತಹ ಡಿ.ಕೆ.ಶಿ ಅವರ ಈ ಒಂದು ಹೊಸ ಕಾರ್ಯತಂತ್ರ ಏನಿದೆ, ಈಗ ರಾಜಕೀಯ ಪಂಡಿತರ ನಿದ್ದೆಯನ್ನು ಕೆಡಿಸಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಮೊದಲೇ ಹಾಗೆ ಸ್ವೀಕಾರ ಮಾಡಿದ ಆದಮೇಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ.ಎಸ್. ಯಡಿಯೂರಪ್ಪ ಹಾಗೆ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಅಚ್ಚರಿಯನ್ನು ಮೂಡಿಸಿದ್ರು. ಅಂದರೆ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಮುಂಚೆ ಕೂಡ ಅವರು ಭೇಟಿ ಮಾಡಿ, ಹಾಗೆ ಅದಾದ ಮೇಲೆ ಕೂಡ ಒಂದು ಹಿರಿಯ ನಾಯಕರೇನಿದ್ದಾರೆ ಅವರನ್ನು ಭೇಟಿ ಮಾಡಿ ಎಲ್ಲರಲ್ಲೂ ಸಹ ಅಚ್ಚರಿಯನ್ನು ಮೂಡಿಸಿದ್ರು. ಇದಕ್ಕೆ ಕಾರಣ ಕೂಡ ಸಾಮಾನ್ಯವಾಗಿ ಅಧಿಕಾರಕ್ಕೆ ಬಂದವರು ಏನು ಮಾಡ್ತಾರೆ, ವಿರೋಧ ಪಕ್ಷದ ನಾಯಕರನ್ನು ರಾಜಕೀಯವಾಗಿ ಹತ್ತಿಕ್ಕೋದಕ್ಕೆ ನೋಡ್ತಾರೆ. ಅಂದರೆ ಇವ್ರು ಕಂಡ್ರೆ ಅವ್ರಿಗಾಗ್ತಿರಲ್ಲ, ಅವ್ರು ಕಂಡ್ರೆ ಇವ್ರಿಗಾಗ್ತಿರಲ್ಲ, ಕೆಳಗಡೆ ತಳ್ಳೋದಕ್ಕೆ ನೋಡ್ತಾ ಇರ್ತಾರೆ, ಹತ್ತಿಕ್ಕೋದಕ್ಕೆ ನೋಡ್ತಾ ಇರ್ತಾರೆ. ಆದರೆ ಡಿ.ಕೆ.ಶಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಡಿ.ಕೆ.ಶಿ ಮಾತ್ರ ಹಿರಿಯ ನಾಯಕರ ಮನೆಗೆ ಹೋಗೋದು, ಅವರ ಅನುಭವವನ್ನು ಪಡೆದುಕೊಳ್ಳೋದು, ಹಿರಿಯ ರಾಜಕಾರಣಿಗಳ ಆಶೀರ್ವಾದದ ಜೊತೆಗೆ ಅವರ ಮಾರ್ಗದರ್ಶನವನ್ನು ಪಡೆಯೋ ಮೂಲಕ ಒಂದು ಅಪೂರ್ವವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಲೇ ಹೇಳಬಹುದು. ಇದು ವಿರೋಧ ಪಕ್ಷದ ಅಸ್ತ್ರಗಳನ್ನು ಬಗ್ಗು ಬಡಿಯುವಂತಹ ಬ್ರಹ್ಮಾಸ್ತ್ರ ಅನ್ನುವಂತಹ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಳೆ ಮೈಸೂರು ಭಾಗದ ರಾಜಕೀಯ ವೈರಿ ಅಂತಲೇ ಬಿಂಬಿತವಾಗಿರುವಂತಹ ಮಾಜಿ CM ಏನಿದ್ದಾರೆ H.D. ಕುಮಾರಸ್ವಾಮಿ ಅವರ ಮನೆಗೂ ಸಹ ಭೇಟಿ ನೀಡ್ತೀನಿ ಅಂತ ಡಿ.ಕೆ.ಶಿ ಅವರು ಉತ್ಸುಕತೆಯಿಂದ ಹೇಳಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಹಿರಿಯ ನಾಯಕರ ಸಲಹೆ ನನಗೆ ಮುಖ್ಯ. ಅಂದರೆ ಯಾರ್ಯಾರು ಹಿರಿಯ ನಾಯಕರಿದ್ದಾರೆ ಅವರ ಸಲಹೆ ಕೂಡ ನನಗೆ ಮುಖ್ಯ. ಕುಮಾರಸ್ವಾಮಿ ಅವರ ಮನೆಗೂ ಹೋಗಿ ಅವರ ಅನುಭವಗಳನ್ನು ಕೇಳ್ತೇನೆ ಅನ್ನುವಂಥ ಮೂಲಕ ಡಿ.ಕೆ.ಶಿ ಶಾಂತಿ ಮಂತ್ರವನ್ನು ಪಡಿಸಿದ್ದಾರೆ. ಈ ನಡೆ ಏನಿದೆ, ಡಿ.ಕೆ.ಶಿಯ ಈ ಒಂದು ನಡೆ ಏನಿದೆ, JDS ಪಾಳ್ಯದಲ್ಲಿ ಗೊಂದಲವನ್ನು ಮೂಡಿಸಿದ್ರೆ ರಾಜಕೀಯ ವಲಯದಲ್ಲಿ ಡಿ.ಕೆ.ಶಿ ಮಾಸ್ಟರ್ ಪ್ಲಾನ್ ಅಂತಲೇ ಹೇಳಲಾಗ್ತಾ ಇದೆ. ಡಿ.ಕೆ.ಶಿ ಅವರ ಈ ಒಂದು ಭೇಟಿಯ ಪ್ರಸ್ತಾಪಕ್ಕೆ ರಿಯಾಕ್ಟ್ ಮಾಡಿದ್ದಾರೆ H.D. ಕುಮಾರಸ್ವಾಮಿ ಅವರು. ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಬರೋದಾದರೆ ಬರಲಿ, ಸ್ವಾಗತ ಮಾಡ್ತೇನೆ, ಆದರೆ ರಾಜ್ಯದ ಜನರ ಕೆಲಸಗಳು ಆಗಲೇಬೇಕು ಅನ್ನುವಂಥ ಒಂದು ಸಂಯಮದ ಉತ್ತರವನ್ನು ಕೊಟ್ಟಿದ್ದಾರೆ H.D. ಕುಮಾರಸ್ವಾಮಿ ಅವರು. ಆದರೆ ಅವರು ಹೇಳ್ದಂಗೆ ಆಚೆ ಬಾಯಲ್ಲಿ ಹೇಳ್ದಂಗೆ ಯಾರು ಸಹ ನಡ್ಕೊಳ್ಳಲ್ಲ. ಇದೇ ರಾಜಕೀಯ ತಂತ್ರ ಅಂತ ಅಲ್ವಾ ಹೇಳೋದು. ಒಳಗೊಳಗೇನೆ ಕುಮಾರಸ್ವಾಮಿ ಅವರು ಸಹ ಬಂಡೆಯ ಒಂದು ಈ ಹೊಸ ಸಾಫ್ಟ್ ಪವರ್ ರಾಜಕಾರಣಕ್ಕೆ ಹೇಗೆ ಪ್ರತ್ಯುತ್ತರ ಕೊಡಬೇಕು ಅಂತ ಅವರು ಸಹ ಪ್ಲಾನ್ ಮಾಡ್ತಾ ಇರ್ತಾರೆ. ಯಾರು ಸಹ ಸುಮ್ಮನೆ ಹೇಳಿ ಮೇಲ್ಗಡೆ ಸಾಫ್ಟಾಗಿ ಮಾತಾಡ್ಬೋದು, ಆದರೆ ಒಳಗಡೆ ಏನು ಬೇಕೋ ಆ ಪ್ಲಾನ್ನ ಮಾಡ್ತಾ ಇರ್ತಾರೆ. ಆಡಳಿತದಲ್ಲಿ ತಪ್ಪುಗಳು ಆಗಬಾರ್ದು, ಹಾಗೆ ವಿರೋಧ ಪಕ್ಷಗಳು ಅನಗತ್ಯ ಟೀಕೆ ಮಾಡುವಂತಹ ಹಾದಿಯನ್ನು ಮುಚ್ಚಬೇಕು ಅನ್ನೋದು ಡಿ.ಕೆ.ಶಿ ಅವರ ಒಂದು ದೂರದೃಷ್ಟಿ. ಇವರೊಂದು ಪಕ್ಷಕ್ಕೆ ವಿರೋಧ ಪಕ್ಷ ಆಗಿದ್ದಾಗ ಡಿ.ಕೆ.ಶಿ ಅವರು ಹೆಂಗೆ ಬೇಕಂದರೆ ಬಾಯಿ ಬಂದಂಗೆ ಮಾತಾಡ್ಬೋದು. ಆದರೆ ಈಗ ಇವ್ರು CM ಅಲ್ವಾ, ಅದಕ್ಕೆ ಈಗ ವಿರೋಧ ಪಕ್ಷಗಳಿಗೆ ಒಂದು ದೂರದೃಷ್ಟಿಯ ರೀತಿಯಲ್ಲಿ ಈ ಒಂದು ಅನಗತ್ಯ ಟೀಕೆ ಮಾಡಬೇಡಿ ಅನ್ನೋದನ್ನು ಇಂಡೈರೆಕ್ಟಾಗಿ ಒಂದು ಹೇಳ್ತಾ ಇದ್ದಾರೆ. ಮಾಜಿ CMಗಳ ಬಳಿ ಹೋಗಿ ಸಲಹೆ ಪಡೆಯೋದು ಅಂದರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡುವಂತಹ ಒಂದು ಚಾಣಾಕ್ಷ ಬುದ್ಧಿ ಅಥವಾ ತಂತ್ರ ಅಂತಲೇ ಹೇಳ್ಬೋದು. ಇದು ಇರ್ಬೋದು ಡಿ.ಕೆ.ಶಿಗೆ ಅಲ್ವಾ. ವಿದುರ ನೀತಿಯಲ್ಲಿ ಹೇಳಿರುವಂತೆ ಶತ್ರುವನ್ನು ಸ್ನೇಹದಿಂದ ಗೆಲ್ಲುವಂತಹ ಕಲೆ CM ಡಿ.ಕೆ.ಶಿಗೆ ಚೆನ್ನಾಗೇ ಗೊತ್ತಿದೆ ಅಂತ ಅವರ ಬೆಂಬಲಿಗರೇನಿದ್ದಾರೆ ಅವರು ಡಿ.ಕೆ.ಶಿಯನ್ನು ಹಾಡಿ ಹೊಗಳಿ ಬಣ್ಣಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ನಿದ್ದೆ ಹೋಗ್ಬಿಟ್ಟೈತೆ ಹುಡುಗಿ, ಆಫ್ ಮಾಡ್ರ.